ಡಿಯರ್ ಟ್ರೈನೀಸ್, ಥಿಯರಿನಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನಾವು ಆರ್ ಸಿ ಸರ್ಕ್ಯೂಟಿನ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಆರ್ ಎಲ್ ಸಿ ರೆಸಿಸ್ಟೆನ್ಸು, ಇಂಡಕ್ಟೆನ್ಸು ಮತ್ತು ಕೆಪಾಸಿಟರ್ ಮೂರನ್ನೂ ಸಹ ಸೀರೀಸ್ ಆಗಿ ಜೋಡಿಸಿದಾಗ ಅದರದ್ದು ಇಂಪಿಡೆನ್ಸನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು, ಪವರ್ ಫ್ಯಾಕ್ಟರನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು, ಪವರನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಅದನ್ನು ನಾವು ಇವತ್ತು ಸ್ಟಡಿ ಮಾಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನೀವು ಏನು ತಿಳ್ಕೊಬೇಕಪ್ಪ ಅಂತಂದರೆ, ಕ್ಯಾಲ್ಕುಲೇಟ್ ದ ರಿಸಲ್ಟೆಂಟ್ ರಿಯಾಕ್ಟೆನ್ಸ್ ಆ್ಯಂಡ್ ಇಂಪಿಡೆನ್ಸ್ ಆಫ್ ಆರ್ ಎಲ್ ಸಿ ಸೀರೀಸ್ ಸರ್ಕ್ಯೂಟ್. ಆರ್ ಎಲ್ ಸಿ ಸೀರೀಸ್ ಸರ್ಕ್ಯೂಟ್ನಲ್ಲಿ ರಿಸಲ್ಟೆಂಟ್ ರಿಯಾಕ್ಟೆನ್ಸು ಮತ್ತು ಇಂಪಿಡೆನ್ಸನ್ನು ನೀವು ಕ್ಯಾಲ್ಕುಲೇಷನ್ ಹೆಂಗೆ ಮಾಡೋದು ಅನ್ನೋದನ್ನು ತಿಳ್ಕೋಬೇಕು. ಸ್ಟೇಟ್ ದ ಇಂಪಿಡೆನ್ಸ್, ವೋಲ್ಟೇಜ್ ಆ್ಯಂಡ್ ಪವರ್ ಟ್ರ್ಯಾಂಗಲ್. ಇಂಪಿಡೆನ್ಸ್ ಅಂತ ಅಂದರೆ ಏನು, ವೋಲ್ಟೇಜ್ ಟ್ರ್ಯಾಂಗಲ್ಲು ಮತ್ತು ಪವರ್ ಟ್ರ್ಯಾಂಗಲನ್ನು ಯಾವ ರೀತಿ ಬರುತ್ತೆ ಅನ್ನೋದನ್ನು ಸ್ಟಡಿ ಮಾಡಬೇಕು. ಎಕ್ಸ್ಪ್ಲೈನ್ ದ ನೆಸೆಸರಿ ಕಂಡೀಷನ್ ಫಾರ್ ಸೀರೀಸ್ ರೆಸೊನೆನ್ಸ್. ಸೊ ಇಷ್ಟು ಟಾಪಿಕ್ಕನ್ನು ಇವತ್ತು ನಾವು ಸ್ಟಡಿ ಮಾಡೋಣ. ಸೊ ಇವತ್ತು ನಿಮಗಿಲ್ಲೊಂದು ಸರ್ಕ್ಯೂಟನ್ನು ತೋರಿಸ್ತಾ ಇದ್ದೀನಿ. ಸೊ ಈ ಸರ್ಕ್ಯೂಟಲ್ಲಿ ಒಂದು ರೆಸಿಸ್ಟೆನ್ಸು 40 ಓಮು, ಇನ್ನೊಂದು 0.3 ಇಂಡಕ್ಟೆನ್ಸು, 50 ಮೈಕ್ರೋ ಫ್ಯಾರಡ್ದು ಒಂದು ಕೆಪಾಸಿಟರು, ಇವು ಮೂರನ್ನು ಸಹ ಸೀರೀಸ್ ಆಗಿ ಕನೆಕ್ಷನ್ ಮಾಡಿಬಿಟ್ಟು ಅದಕ್ಕೆ 240 ವೋಲ್ಟೇಜನ್ನು ಸಪ್ಲೈಯನ್ನು ಕೊಟ್ಟಿದ್ದೀವಿ. ಸೊ ಹಾಗಾದರೆ ಏನು ಕ್ಯಾಲ್ಕುಲೇಷನ್ ಮಾಡಬೇಕಿದ್ರಾಗ, ಕ್ಯಾಲ್ಕುಲೇಟ್ ದ ಇಂಡಕ್ಟಿವ್ ರಿಯಾಕ್ಟೆನ್ಸ್, ಎರಡನೇದು ಕೆಪಾಸಿಟಿವ್ ರಿಯಾಕ್ಟೆನ್ಸ್, ಮೂರನೇದು ನೆಟ್ ರಿಯಾಕ್ಟೆನ್ಸ್, ನಾಲ್ಕನೇದು ಇಂಪಿಡೆನ್ಸ್, ಕರೆಂಟ್ ಇನ್ ದ ಸರ್ಕ್ಯೂಟ್, ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಆರ್ ಎಲ್ ಸಿ, ಪವರ್ ಫ್ಯಾಕ್ಟರ್, ಆಕ್ಟಿವ್ ಪವರ್, ರಿಯಾಕ್ಟಿವ್ ಪವರ್, ಆಪರೆಂಟ್ ಪವರ್, and also draw the impedance triangle and voltage triangle and power triangle. ಸೊ ಈ ಸರ್ಕ್ಯೂಟನ್ನು ನೀವು ರೆಫರ್ ಮಾಡಿಬಿಟ್ಟು ಇಷ್ಟು ಪ್ಯಾರಾಮೀಟ್ರ್ಗಳನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಫಸ್ಟಿಗೆ ಏನು ಮಾಡಬೇಕು, ಕ್ಯಾಲ್ಕುಲೇಟ್ ದ ರಿಸಲ್ಟೆಂಟ್ ರಿಯಾಕ್ಟೆನ್ಸ್ ಇನ್ ಆರ್ ಎಲ್ ಸಿ ಸರ್ಕ್ಯೂಟ್. ಸೊ ಫಸ್ಟು ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಎಕ್ಸ್ ಎಲ್ಲನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಎಕ್ಸ್ ಎಲ್ ಈಸ್ ಈಕ್ವಲ್ ಟು 2πfl, 2πfl ಹೌದಾ. ಸೊ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸಿ ಈಸ್ ಈಕ್ವಲ್ ಟು 1/2πfc. ಇದು ಎಕ್ಸ್ ಎಲ್ಲನ್ನು ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಎಕ್ಸ್ ಎಲ್ ಈಸ್ ಈಕ್ವಲ್ ಟು 2 × π × f × l. 2 ಇಸ್ ಎ ಕಾನ್ಸ್ಟೆಂಟ್, ಪೈ ಅಂದರೆ 3.142, 50 ಅಂತ ಅಂದರೆ ಇಷ್ಟಪ್ಪ ಅಂತಂದರೆ ಇಲ್ಲಿ ಸಪ್ಲೈ ಕೊಟ್ಟಿಯಾನ ನಿಮಗೆ ನೋಡಿ, 50 ಹೆಡ್ಸ್ ಅಂತ ಕೊಟ್ಟಿಯಾನಲ್ಲ, ಇದು ಎಫು. ನೆಕ್ಸ್ಟು ಎಲ್ಲನ್ನು ಕೊಟ್ಟಿದ್ದಾರೆ, ಎಲ್ ಎಷ್ಟಿದೆ 50 ಮೈಕ್ರೋ ಫ್ಯಾರಡ್. ಸೊ ಅವು ಮೂರನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರಿ ಅಂತಂದರೆ 314 × 0.3 ಅಲ್ಲಿಗೆ 94.2 ಓಮ್. ಏನಿದು ಇಂಡಕ್ಟಿವ್ ರಿಯಾಕ್ಟೆನ್ಸ್. ಎಕ್ಸ್ ಎಲ್ಲನ್ನು ಕಂಡುಹಿಡಿಯೋದಕ್ಕಿದು ಫಾರ್ಮುಲಾ. ಇದು ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ ಸಿ ಕಂಡುಹಿಡಿಯೋದು. ಎಕ್ಸ್ ಸಿ ಅಂದರೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಈಸ್ ಈಕ್ವಲ್ ಟು 1/2πfc. ಸೊ 2πf ಮೂರನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ 2 × 3.142 ಇಂಟು ಎಫ್ ಅನ್ನು ಕೊಟ್ಟಿಯಾನೆ 50 ಹೆಡ್ಸು ಇಂಟು ಕೆಪಾಸಿಟೆನ್ಸ್ ಇಷ್ಟಿದ್ರೆ 50 ಮೈಕ್ರೋ ಫ್ಯಾರಡ್ ಇದೆ. ಸೊ ಅದನ್ನು ನಾವು ಫ್ಯಾರಡಿಗೆ ಕನ್ವರ್ಷನ್ ಮಾಡಿದಾಗ 0.00005 ಆಗುತ್ತೆ. ಸೊ 314 ಅಂದರೆ ಏನಿದು, 2 × 3.142 ಇಂಟು 50ಯನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ 314 ಬರುತ್ತೆ. ಅದಕ್ಕೆ ಮೈಕ್ರೋ ಫ್ಯಾರಡ್ ಅಂದರೆ 5 × 10⁻⁻6 ಎರಡು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಆನ್ಸರ್ ನಿಮ್ಮದು 0.0157. 1/0.0157 ಡಿವೈಡ್ ಮಾಡಿದರೆ 63.67 ಓಮ್. ದಿಸ್ ಈಸ್ ಎಕ್ಸ್ ಸಿ. ಸೊ ಈಗ ರಿಸಲ್ಟೆಂಟ್ ರಿಯಾಕ್ಟೆನ್ಸ್ ಅಂದರೆ ಏನು, ಇದು ಭಾಳ ಇಂಪಾರ್ಟೆಂಟ್ ನಿಮಗೆ. ಎಕ್ಸ್ ಸಿ ಜಾಸ್ತಿ ಇದೆಯೋ ಎಕ್ಸ್ ಎಲ್ ಜಾಸ್ತಿ ಇದೆಯೋ ಅನ್ನೋದನ್ನು ನೀವು ಇಲ್ಲಿ ನೋಡ್ಕೋಬೇಕು. ಎಕ್ಸ್ ಸಿ 30.51 ಇದೆ, ಎಕ್ಸ್ ಎಲ್ಲು 94.2 ಇದೆ. ಸೊ ಇದು ಏನಕ್ಕೆ ಬೇಕು ಅಂತಂದರೆ ನಿಮಗೆ ನೆಕ್ಸ್ಟು ರಿಸಲ್ಟೆಂಟ್ ರಿಯಾಕ್ಟೆನ್ಸ್ ಈಸ್ ಈಕ್ವಲ್ ಟು 94.2
ಮೈನಸ್ 63.69. ಅಲ್ಲಿಗೆ ರಿಸಲ್ಟೆಂಟ್ ರಿಯಾಕ್ಟೆನ್ಸ್ ಎಷ್ಟು ಬಂತು? 30.51 ಓಮ್. ದಿಸ್ ಈಸ್ ದ ರಿಸಲ್ಟೆಂಟ್ ರಿಯಾಕ್ಟೆನ್ಸ್. ನೆಕ್ಸ್ಟ್ ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ಇಂಪಿಡೆನ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ನಿಮಗೆ ಬರೇ ರಿಯಾಕ್ಟೆನ್ಸ್, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಇತ್ತು ಅಂತಂದರೆ ಇಂಪಿಡೆನ್ಸನ್ನು ಕ್ಯಾಲ್ಕುಲೇಷನ್ ಮಾಡುವಾಗ ಏನು ಫಾರ್ಮುಲಾ ಹಾಕ್ತಿದ್ರಿ? Z √R² ಮೈನಸ್ XL². ಅದೇ ಬರೀ ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್ ಇತ್ತು ಅಂತಂದರೆ Z √R² ಮೈನಸ್ XC². ಬಟ್ ಇಲ್ಲೇನಾಗಿದೆ? ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸು ಇದೆ, ಇಂಡಕ್ಟಿವ್ ರಿಯಾಕ್ಟೆನ್ಸು ಇದೆ. ಸೊ ಹಾಗಾಗ್ಬಿಟ್ಟು ಹಂಗಾರೆ ಫಾರ್ಮುಲಾ ಯಾವ್ದು ಯೂಸ್ ಮಾಡಬೇಕಪ್ಪ ಅಂದರೆ ಇಲ್ಲಿದೆ ನೋಡಿರಿ ಫಾರ್ಮುಲಾ. ದಿಸ್ ಇಸ್ ದ ಫಾರ್ಮುಲಾ ಯೂಸ್ ಟು ಕ್ಯಾಲ್ಕುಲೇಟ್ ದ ಇಂಪಿಡೆನ್ಸ್ when resistance and capacitance and inductance both are connected in series. ರೆಸಿಸ್ಟೆನ್ಸು, ಇಂಡಕ್ಟೆನ್ಸು, ಕೆಪಾಸಿಟೆನ್ಸು ಮೂರನ್ನು ಸೀರೀಸಾಗಿ ಕನೆಕ್ಷನ್ ಮಾಡಿದಾಗ ಇಂಪಿಡೆನ್ಸ್ ಜಡ್ಡನ್ನು ಕಂಡುಹಿಡೋದಕ್ಕೆ ಈ ಫಾರ್ಮುಲನ್ನು ನಾವು ಯೂಸ್ ಮಾಡ್ತೀವಿ. ಯಾವುದು? Z √R² ಪ್ಲಸ್ XL ಮೈನಸ್ XC². ಇಲ್ಲಿ ಇಂಪಾರ್ಟೆಂಟ್, ನಾನು ಆಗಲೇ ಹೇಳಿದೆ ಯಾಕೆ ಬೇಕು ರಿಸಲ್ಟೆಂಟ್ ರಿಯಾಕ್ಟೆನ್ಸು ಅಂತಂದರೆ ಯಾವುದು ದೊಡ್ಡದಿದೆಯೋ ಅದರಲ್ಲಿ ಸಣ್ಣದನ್ನು ಮೈನಸ್ ಮಾಡಬೇಕು. ಇನ್ ಕೇಸ್ XC ದೊಡ್ಡದಿದ್ಬಿಟ್ಟು XL ಸಣ್ಣದಿತ್ತು ಅಂತಂದರೆ XC ಮೈನಸ್ XL² ಮಾಡಬೇಕು. ಇಲ್ಲಿ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಜಾಸ್ತಿ ಇದೆ, ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್ ಕಡಿಮೆ ಇರೋದ್ರಿಂದ XL ಅಲ್ಲಿ XCಯನ್ನು ಮೈನಸ್ ಮಾಡಿಬಿಟ್ಟು ಸ್ಕ್ವೇರ್ ಮಾಡ್ತಿದ್ದೀವಿ. ಸೊ √R² ಪ್ಲಸ್ XL ಮೈನಸ್ XC². R² ಅಂದರೆ 40². ಇಲ್ಲಿ ಪ್ಲಸ್ XLಲ್ಲಿ XCಯನ್ನು ಕಳೆದಾಗ ರಿಸಲ್ಟೆಂಟನ್ನು ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ, ಎಷ್ಟು ಬಂತು ಕ್ಯಾಲ್ಕುಲೇಷನ್ ಮಾಡಿದ್ದು? 30.51 ಬಂದಿದೆಯಲ್ಲ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 30.51. ಸೊ 40² ಪ್ಲಸ್ 30.51² ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿ ಮತ್ತೆ ಸ್ಕ್ವೇರ್ ರೂಟನ್ನು ಕಂಡುಹಿಡಿ, ಆ್ಯಡ್ ಮಾಡಿಬಿಟ್ಟು ಈಗ 40² ಅಂದರೆ 1600 ಪ್ಲಸ್ 30.51 ಇಂಟು 30.51 ಅಂತಂದರೆ 930.86. ಎರಡನ್ನೂ ಆ್ಯಡ್ ಮಾಡಿದಾಗ 2530.86 ಅಂಡರ್ ಸ್ಕ್ವೇರ್ ರೂಟನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ 50.30 ಓಮ್. ದಿಸ್ ಈಸ್ ದ ಇಂಪಿಡೆನ್ಸ್. ಗೊತ್ತಾಯ್ತಾ ಇಂಪಿಡೆನ್ಸನ್ನು ಯಾವ ರೀತಿ ಕ್ಯಾಲ್ಕುಲೇಟ್? ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾಲ್ಕುಲೇಷನ್ ಆ್ಯಂಡ್ ಇಂಪಾರ್ಟೆಂಟ್ ಫಾರ್ಮುಲಾ. ಇಂಪಿಡೆನ್ಸನ್ನು ಕಂಡುಹಿಡಿಯೋದಕ್ಕೆ ಭಾಳ ಸಲ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಇದರಲ್ಲಿ ಮೂರು ಪ್ಯಾರಾಮೀಟರ್ಸ್ ಇದೆ: ರೆಸಿಸ್ಟೆನ್ಸು, ಇಂಡಕ್ಟೆನ್ಸು, ಕೆಪಾಸಿಟೆನ್ಸು. ಮೂರು ಕೊಟ್ಟಾಗ ಈ ರೀತಿ ನಾವು ಕ್ಯಾಲ್ಕುಲೇಷನನ್ನು ಮಾಡಬೇಕಾಗತ್ತೆ. ಸೊ ಹಾಗಾದರೆ ಡ್ರಾ ದ ಇಂಪಿಡೆನ್ಸ್ ಟ್ರ್ಯಾಂಗಲ್. ಇಂಪಿಡೆನ್ಸ್ ಟ್ರ್ಯಾಂಗಲನ್ನು ಹೆಂಗೆ ಹಾಕೋದು? ಡ್ರಾ ದ ಹಾರಿಜೆಂಟಲ್ ಲೈನ್ ಎಕ್ಸ್ ಆಕ್ಸಿಸ್ ಇಂಡಿಕೇಟಿಂಗ್ ದ ಸರ್ಕ್ಯೂಟ್ ಕರೆಂಟ್. ನೋಡಿ ಇಲ್ಲಿ ಎಕ್ಸ್ ಆಕ್ಸಿಸನ್ನು ಹಾಕಿದ್ದಾರೆ. ಎಕ್ಸ್ ಆಕ್ಸಿಸಲ್ಲಿ ಏನು ಇಂಡಿಕೇಟ್? ಎಕ್ಸ್ ಆಕ್ಸಿಸ್ ಅಂತ ಅಂದರೆ ಹಾರಿಜೆಂಟಲ್ ಲೈನ್, ಇಟ್ ವಿಲ್ ಇಂಡಿಕೇಟ್ ದ ಕರೆಂಟ್ ಐ. ಓಕೆ, ಡ್ರಾ ದ ಎಕ್ಸ್ ಆಕ್ಸಿಸ್ ವಿಚ್ ಇಂಡಿಕೇಟ್ಸ್ ದ ಕರೆಂಟ್ ಐ. Draw the horizontal line which indicates the circuit current, x axis. Draw along with the current vector the value of R to be suitable scale, that is 1 centimeter is equal to ಎಷ್ಟು ಓಮ್. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಹಾರಿಜೆಂಟಲ್ ಲೈನನ್ನು ಹಾಕಿದ್ದೀರಲ್ಲ, ಹಾರಿಜೆಂಟಲ್ ಲೈನಲ್ಲಿ ಏನು ಮಾರ್ಕ್ ಮಾಡಬೇಕು ಅಂದರೆ ರೆಸಿಸ್ಟೆನ್ಸು ಎಷ್ಟಿದೆ ಅದನ್ನು ಇನ್ ಟರ್ಮ್ಸ್ ಆಫ್ ಸ್ಕೇಲಲ್ಲಿ ಮಾರ್ಕ್ ಮಾಡಬೇಕು. ಈ ಎಕ್ಸಾಂಪಲ್ಲು 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಓಮ್ ಅಂತ ನೀವು ಸ್ಕೇಲನ್ನು ತೊಗೊತೀರ. 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಓಮ್. ಸೊ ಇಲ್ಲಿ ಏನಾಗುತ್ತೆ, ಹಾರಿಜೆಂಟಲ್ ಲೈನ್ ಎಕ್ಸ್ ಆಕ್ಸಿಸಲ್ಲಿ 4 ಸೆಂಟಿಮೀಟರನ್ನು, ಇಲ್ಲಿ ಆರೋ ಹೆಡ್ ಇದೆಯಲ್ಲ ಇಲ್ಲಿ 4 ಸೆಂಟಿಮೀಟರನ್ನು ತೊಗೋಬೇಕು. ಯಾಕೆ ಅಂದರೆ ನಮ್ಮದು ರೆಸಿಸ್ಟೆನ್ಸು 40 ಓಮ್ ಇದೆ. 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಓಮ್. ಸೊ ಹಾಗಾಗ್ಬಿಟ್ಟು ಇಲ್ಲಿ 4 ಸೆಂಟಿಮೀಟರನ್ನು ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕಪ್ಪ? ಥರ್ಡ್ ಪಾಯಿಂಟ್ ಏನು ಹೇಳ್ತಾನೆ? ಡ್ರಾ ದ ವರ್ಟಿಕಲ್ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ಕರೆಂಟ್ ವೆಕ್ಟರ್ ಇನ್ ವೈ ಆಕ್ಸಿಸ್ ಇಂಡಿಕೇಟಿಂಗ್ ದ ವ್ಯಾಲ್ಯೂ ಆಫ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಟು ದ ಸ್ಕೇಲ್ ಸೆಲೆಕ್ಟೆಡ್. ಸೊ ನೆಕ್ಸ್ಟ್ ಏನು ಮಾಡಬೇಕು? ವೈ ಆಕ್ಸಿಸನ್ನು ಎಳಿಬೇಕು. ವೈ ಆಕ್ಸಿಸನ್ನು ಎಳೆದ್ಬಿಟ್ಟು ಆ ವೈ ಆಕ್ಸಿಸಲ್ಲಿ ಏನು ಇಂಡಿಕೇಟ್ ಮಾಡಬೇಕು ನಾವು? XL ಅನ್ನು ಇಂಡಿಕೇಟ್ ಮಾಡಬೇಕು.
ಈಗ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 10 ಓಮ್ XL ಅಂತ ತಗೊಳ್ಳಿ. ಅಲ್ಲಿಗೆ ಎಷ್ಟಾಯಿತು, ನೀವು ಎಷ್ಟಕ್ಕೆ ಮಾರ್ಕ್ ಮಾಡಬೇಕು ಇಲ್ಲಿ ಹಾರೋಯಿಟಿಗೆ 9.4 ಸೆಂಟಿಮೀಟರ್ನಷ್ಟು ಮೇಲ್ಭಾಗದಲ್ಲಿ ಏನು ಎಳಿಬೇಕು, ಹಾರೋಯಿಟಿಗೆ ಅಲ್ಲಿ ಎಂಡ್ ಮಾಡಬೇಕು. ಓಕೆ, XC ಏನಿದೆಯಲ್ಲ ಈ XCಯನ್ನು ತೊಗೊಂಡ್ಬಿಟ್ಟು ಡಿಫ್ರೆನ್ಸನ್ನು ತೊಗೋಬೇಕಿಲ್ಲಿ. ತೊಗೊಂಡ್ಬಿಟ್ಟು ಮೇಲ್ಭಾಗದಿಂದ ಕೆಳಗಡೆಗೆ 63.69 ಅಂದರೆ ಎಷ್ಟಾಗುತ್ತೆ, 6.3 ಸೆಂಟಿಮೀಟರ್ಗೆ ಈ ಒಂದು ಲೈನನ್ನು ತೊಗೊಂಡು ಇಲ್ಲಿ ಡಾಟೆಡ್ ಲೈನ್ ಹಾಕಿದ್ದಾನಲ್ಲ ಅದನ್ನು ಮಾರ್ಕ್ ಮಾಡಬೇಕು. ನೆಕ್ಸ್ಟು ಡ್ರಾ ದ ವರ್ಟಿಕಲ್ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ಕರೆಂಟ್ ವೆಕ್ಟರ್ ಇನ್ y ಆಕ್ಸಿಸ್ ಇಂಡಿಕೇಟಿಂಗ್ ದ ವ್ಯಾಲ್ಯೂ ಆಫ್ ಕೆಪಾಸಿಟಿವ್. ಇದು ಈ ಲೈನ್ ಹಾಕಿದ್ದೀರಲ್ಲ ಇದು 1 ಇದನ್ನು ಸಹ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 10 ಓಮ್ ಅಂತ ತೊಗೊಂಡ್ರೆ XC ಎಷ್ಟಾಗಬೇಕಾಗುತ್ತೆ, ಮೇಲ್ಭಾಗದಿಂದ ಕೆಳಭಾಗಕ್ಕೆ 6.3 ಸೆಂಟಿಮೀಟರ್ನಷ್ಟು ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಸಬ್ಸ್ಟ್ರಾಕ್ಟ್ ದ ವ್ಯಾಲ್ಯೂ ಆಫ್ XC ಫ್ರಮ್ XL as shown in the figure. ಅಲ್ಲಿಗೆ ನಿಮ್ಮದು ದ ನೆಟ್ ರಿಯಾಕ್ಟೆನ್ಸ್ ವ್ಯಾಲ್ಯೂ ಈಸ್ 30.51 ಈಸ್ ಆಲ್ರೆಡಿ ನಾವು ಮಾಡಿದ್ದೀವಿ. ಕಂಪ್ಲೀಟ್ ದ ವೆಕ್ಟರ್ ಬೈ ಕ್ಲೋಸಿಂಗ್ ದ ಪ್ಯಾರಲಲೋಗ್ರಾಮ್. ದ ರಿಯಾಕ್ಟೆನ್ಸ್ ಆಫ್ ದ ಪ್ಯಾರಲಲೋಗ್ರಾಮ್ ಈಸ್ ಇಂಪಿಡೆನ್ಸ್ ಆಫ್ ದ ಸೀರೀಸ್ ಸರ್ಕ್ಯೂಟ್. ನೋಡಿ ಈ ಒಂದು ಪ್ಯಾರಲಲೋಗ್ರಾಮ್ ಏನು ಇಂಡಿಕೇಟ್ ಮಾಡುತ್ತೆ, ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ XL ಮೈನಸ್ XC ಈಸ್ ಈಕ್ವಲ್ ಟು ಎಷ್ಟಿದೆ ಅನ್ನೋದನ್ನು ಇದು XL ಇಂಡಿಕೇಟ್ ಮಾಡುತ್ತೆ. ಇದು ಹೈಪಾಟಿನಿಯಸ್ ಏನಿದೆಯಲ್ಲ ಇಟ್ ವಿಲ್ ಇಂಡಿಕೇಟ್ಸ್ ದ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್. ಸೊ ಈ ರೀತಿಯಾಗಿ ನಾವು ವೆಕ್ಟರ್ ಡಯಾಗ್ರಾಮ್ನಲ್ಲಿ ಹಾಕ್ತೀವಿ. ನೆಕ್ಸ್ಟ್ ಇಲ್ಲಿಯೂ ಸಹ ಮೇಲ್ಭಾಗದಲ್ಲಿ XL, ಕೆಳಭಾಗದಲ್ಲಿ XC ಎಷ್ಟಕ್ಕೆ ಮಾರ್ಕ್ ಮಾಡಬೇಕು, ಇದನ್ನು 6.3ಗೆ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿಬಿಟ್ಟು ಈ ಒಂದು ಪ್ಯಾರಲಲೋಗ್ರಾಮನ್ನು ಕಂಪ್ಲೀಟ್ ಮಾಡಿ Z ವಿಲ್ ಇಂಡಿಕೇಟ್ ದ ಇಂಪಿಡೆನ್ಸ್, XL ಮೈನಸ್ XC ಇದು ಇಂಡಿಕೇಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಮೆಜರ್ಮೆಂಟ್ ಆಫ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಡ್ರಾಪ್. ಸೊ ಮೆಜರ್ಮೆಂಟ್ ಆಫ್ ವೋಲ್ಟೇಜ್ ಡ್ರಾಪು ಮತ್ತು ಕರೆಂಟು. ಸೊ ER ಅಂದರೆ ಇಲ್ಲಿ ರೆಸಿಸ್ಟಾರಿನ ಮೂಲಕ ಡ್ರಾಪ್ ಆಗ್ತಕ್ಕಂಥ ವೋಲ್ಟೇಜು. ರೆಸಿಸ್ಟಾರಿನ ಮೂಲಕ ಡ್ರಾಪ್ ಆಗ್ತಕ್ಕಂಥ ವೋಲ್ಟೇಜನ್ನು ER ಅಂತ ಕರಿತೀವಿ. ಅದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ನಿಮಗೇನು ಬೇಕು, ಕರೆಂಟ್ ಇಂಟು ರೆಸಿಸ್ಟೆನ್ಸ್ I ಇಂಟು R. ನೆಕ್ಸ್ಟ್ ಬಂದ್ಬಿಟ್ಟು EL ಅಂದರೆ ಇಂಡಕ್ಟೆನ್ಸಿನ ಮೂಲಕ ಡ್ರಾಪ್ ಆಗ್ತಕ್ಕಂಥ ವೋಲ್ಟೇಜ್, ಅದು I ಇಂಟು XL. EC ಅಂದರೆ ಕೆಪಾಸಿಟರಿನ ಮೂಲಕ ಡ್ರಾಪ್ ಆಗ್ತಕ್ಕಂಥ ವೋಲ್ಟೇಜ್, ಅದು I ಇಂಟು XC. ಸೊ ಅದನ್ನು ಈಗ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ನಮಗೆ R ಗೊತ್ತಿದೆ, XL ಗೊತ್ತಿದೆ, XC ಗೊತ್ತಿದೆ, ಬಟ್ I ಗೊತ್ತಿಲ್ಲ. ಸೊ ಕರೆಂಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟ್ ಕರೆಂಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ನಾವು ಹಿಂದೆಗಡೆನೆ RL ಸರ್ಕ್ಯೂಟಲ್ಲಿ RC ಸರ್ಕ್ಯೂಟಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. I is equal to V/Z is a formula to calculate the current. V ಎಷ್ಟಿದೆ ಈಗ ನಮ್ಮ ಸರ್ಕ್ಯೂಟ್ನಲ್ಲಿ ಕೊಟ್ಟಿಯಾನೆ, ಈ ಸರ್ಕ್ಯೂಟಲ್ಲಿ 240 ವೋಲ್ಟೇಜ್ ಇದೆ, ಹೌದಾ. ನೆಕ್ಸ್ಟು ಜಡ್ಡನ್ನು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟಿದ್ದೀವಿ, 50.30 ಬಂದಿದೆ. ಸೊ 240 ಡಿವೈಡೆಡ್ ಬೈ 50.30, ಅಲ್ಲಿಗೆ ಕರೆಂಟ್ I is equal to V/Z 4.77 ಆಂಪಿಯರ್ ಬಂತು. ದಿಸ್ ಈಸ್ ಎ ಸರ್ಕ್ಯೂಟ್ ಕರೆಂಟ್ ಇನ್ ಎ ಟೋಟಲ್ RLC ಸರ್ಕ್ಯೂಟ್. ಸೊ ಈಗ ER, EL, IXL, ಸೊ ಇದೆಲ್ಲ ನೀವು ಕ್ಯಾಲ್ಕುಲೇಷನ್ ಈಸಿಯಾಗಿ ಮಾಡ್ಬೋದು. I ವ್ಯಾಲ್ಯೂ ಈಗ ನಿಮಗೆ ಗೊತ್ತಿದೆ, 4.77 ಇಂಟು ರೆಸಿಸ್ಟೆನ್ಸ್ ವ್ಯಾಲ್ಯೂ 40 ಓಮ್, ಅಲ್ಲಿಗೆ 190.8 ಓಮ್. ಇದು ರೆಸಿಸ್ಟಾರಿನ ಮೂಲಕ ಡ್ರಾಪ್ ಆಗ್ತಕ್ಕಂಥ ವೋಲ್ಟೇಜ್. EL ಈಸ್ ಈಕ್ವಲ್ ಟು I ಇಂಟು XL. I ಈಸ್ ಈಕ್ವಲ್ ಟು 4.77 ಇದೆ, XL ಈಸ್ ಈಕ್ವಲ್ ಟು 94.2 ಇದೆ. ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿದರೆ 449.33 ವೋಲ್ಟ್ ಬರುತ್ತೆ. ನೆಕ್ಸ್ಟು EC ಈಸ್ ಈಕ್ವಲ್ ಟು I ಇಂಟು XC. I ಈಸ್ ಈಕ್ವಲ್ ಟು 4.77 ಇಂಟು 63.69, ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿದರೆ 303.80 ವೋಲ್ಟ್ ಬರುತ್ತೆ. ಸೊ ದಿಸ್ ಈಸ್ ದ ವೇ ಆಫ್ ಕ್ಯಾಲ್ಕುಲೇಟಿಂಗ್ ER, EL ಆ್ಯಂಡ್ EC. ಈ ರೀತಿಯಾಗಿ ನಾವು ಡ್ರಾಪನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಇದನ್ನು ವೆಕ್ಟೋರಿಕಲಿ ನಾವು ಕ್ಯಾಲ್ಕುಲೇಷನ್ನು ಮಾಡ್ಬೋದು. ವೆಕ್ಟೋರಿಕಲಿ ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದಪ್ಪ ಅಂದರೆ E² R ಪ್ಲಸ್ EL ಮೈನಸ್ EC ಹೋಲ್ ಸ್ಕ್ವಯರ್.
ಸೊ ಈ ವೆಕ್ಟೋರಿಕಲಿ ಮಾಡಿದಾಗ ನೋಡಿರಿ ನಮ್ಮದು, ಬಟ್ ಅದೇನೇ ನೀವು ಮೂರನ್ನು ಸೇರಿದಾಗ ನಿಮ್ಗೆ 240 ಬರಲ್ಲ. 190 + 449 ಇದು ನೀವು ವೆಕ್ಟೋರಿಕಲಿ ಮಾತ್ರ ಆ್ಯಡ್ ಮಾಡಿದಾಗ ಅಷ್ಟೇ ಬರುತ್ತೆ. ಆಲ್ಜಿಬ್ರಿಕಲಿ ಆ್ಯಡ್ ಮಾಡಿದಾಗ ನಿಮ್ಮ ಸೀರೀಸ್ ಸರ್ಕ್ಯೂಟಿನ ಕ್ಯಾರೆಕ್ಟರಿಸ್ಟಿಕ್ ಗೊತ್ತಿದೆ ನಿಮಗೆ. ಮೂರನ್ನು ವೋಲ್ಟೇಜನ್ನು ಆ್ಯಡ್ ಮಾಡಿದಾಗ ನಮ್ಮದು ಟೋಟಲ್ ವೋಲ್ಟೇಜ್ ಬರಬೇಕು, ಹೌದಾ? ದ ಟೋಟಲ್ ವೋಲ್ಟೇಜ್ ಇನ್ ಎ ಸೀರೀಸ್ ಸರ್ಕ್ಯೂಟ್ ಈಸ್ ಈಕ್ವಲ್ ಟು ದ ಇಂಡಿವಿಜುವಲ್ ಡ್ರಾಪ್ ಅಂತ ನಾವು ಸೀರೀಸ್ ಪ್ಯಾರಲಲ್ ಸರ್ಕ್ಯೂಟ್ ಮಾಡುವಾಗ ಹೇಳಿದ್ದೀನಿ. ಹಂಗಾದರೆ ಈಗ ನಿಮ್ಮದು ER + EL + EC ಸೇರಿ 240 ವೋಲ್ಟೇಜ್ ಬರಬೇಕು, ಅಪ್ಲೈಡ್ ವೋಲ್ಟೇಜು. ಬಟ್ ಇಲ್ಲಿ ನೋಡಿರಿ ಇದು ಬರಲ್ಲ. ಯಾಕೆ? ಇದನ್ನು ನಾವು ವೆಕ್ಟೋರಿಕಲಿ ಆ್ಯಡ್ ಮಾಡಬೇಕು, ಆಲ್ಜಿಬ್ರಿಕಲಿ ಆ್ಯಡ್ ಮಾಡಿದರೆ ಬರಲ್ಲ. ಹಾಗಾದರೆ ವೆಕ್ಟೋರಿಕಲಿ ಹೆಂಗೆ ಆ್ಯಡ್ ಮಾಡೋದು? ಇಲ್ಲಿ ಈ ರೀತಿಯಾಗಿ ನಾವು ಆ್ಯಡ್ ಮಾಡಬೇಕು. E = ER² + EL - EC ಹೋಲ್ ಸ್ಕ್ವಯರ್. ER ಎಷ್ಟು ಬಂದಿದೆ ನಮ್ಮದು? 190.8 ಸ್ಕ್ವಯರ್ ಪ್ಲಸ್ EL ಎಷ್ಟು ಬಂದಿದೆ? 449.33 ಮೈನಸ್ 303.80. ಅದನ್ನು ಇದರ ಸಬ್ಸ್ಟ್ರಾಕ್ಷನ್ ಮಾಡಿಬಿಟ್ಟು ಸ್ಕ್ವೇರ್ ಮಾಡಬೇಕು. ಸಬ್ಸ್ಟ್ರಾಕ್ಷನ್ ಮಾಡಿದಾಗ 145 ಬರುತ್ತೆ. ಅದನ್ನು ಸ್ಕ್ವೇರ್ ಮಾಡಿದಾಗ ನಮ್ಮ ಟೋಟಲ್ಲು ಸ್ಕ್ವೇರ್ ಮಾಡಿ ಸ್ಕ್ವೇರ್ ರೂಟ್ ಮಾಡಿ ಆ್ಯಡ್ ಮಾಡಿದ್ರೆ 240 ವೋಲ್ಟೇಜು ಕರೆಕ್ಟಾಗಿ ಬರುತ್ತೆ. ಈ ರೀತಿಯಾಗಿ ನಾವು ವೆಕ್ಟೋರಿಕಲಿ ಈ ವೋಲ್ಟೇಜನ್ನು ಆ್ಯಡ್ ಮಾಡ್ತೀವಿ. ಸೊ ಈಗ ಈ ವೋಲ್ಟೇಜನ್ನು ಯಾವ ರೀತಿ ಡ್ರಾ ಮಾಡಬೇಕು? ವೋಲ್ಟೇಜ್ ಟ್ರಯಾಂಗಲ್ ಹೆಂಗೆ ಬರುತ್ತೆ? ಸೊ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ರೆಸಿಸ್ಟಿವ್ ಸರ್ಕ್ಯೂಟಲ್ಲಿ ಕರೆಂಟು ಮತ್ತು ವೋಲ್ಟೇಜು ಇನ್ ಫೇಸ್ ಆಗಿರುತ್ತೆ. ಸೊ ಹಾಗಾಗ್ಬಿಟ್ಟು ER ಹಾರಿಜೆಂಟಲ್ ಲೈನ್ ಏನಿದೆಯಲ್ಲ ಅದು ER ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದನ್ನು ನೀವು ಅಕಾರ್ಡಿಂಗ್ ಟು ಸ್ಕೇಲಿನ ಪ್ರಕಾರ ಹಾಕಿದರೆ 1 ಸೆಂಟಿಮೀಟರ್ = 20 ವೋಲ್ಟೇಜ್ ಅಂತ ತಗೊಳ್ರಿ. 1 ಸೆಂಟಿಮೀಟರ್ = 20 ವೋಲ್ಟೇಜ್ ಆದಾಗ ER ಎಷ್ಟಾಗುತ್ತೆ? 2×9 9.5 ಸೆಂಟಿಮೀಟರ್ ಆಗುತ್ತೆ. ಇದು ಇಲ್ಲಿಂದ ಇಲ್ಲಿಗೆ 9.5 ಸೆಂಟಿಮೀಟರ್ ಆಗುತ್ತೆ. ನೆಕ್ಸ್ಟು EL - EC 149, ಅಲ್ಲಿ 7.5 ಸೆಂಟಿಮೀಟರ್ ಇದಾಗುತ್ತೆ. ಇದರದ್ದು ಕಂಪ್ಲೀಟ್ ಮಾಡಿಬಿಟ್ಟು ಈ ಒಂದು ಲೈನ್ ವೋಲ್ಟೇಜು = 240 ವೋಲ್ಟೇಜ್ ಬರುತ್ತೆ. ಇದು ವೋಲ್ಟೇಜ್ ಟ್ರಯಾಂಗಲ್. ನೆಕ್ಸ್ಟು ಪವರ್ ಫ್ಯಾಕ್ಟರ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ನೀವು ಆಲ್ರೆಡಿ ಗೊತ್ತಿದೆ ನಿಮಗೆ. ಪವರ್ ಫ್ಯಾಕ್ಟರ್ R/Z. R = 40 Ω ಇದೆ, Z = 50.30 ಇದೆ. ಸೊ ಪವರ್ ಫ್ಯಾಕ್ಟರ್ = 0.795. ಇದು ಲ್ಯಾಗಿಂಗು ಲೀಡಿಂಗು ಅಂತ ನಿಮಗೆ ಹೆಂಗೆ ಗೊತ್ತಾಗುತ್ತೆ? ಲ್ಯಾಗಿಂಗು ಲೀಡಿಂಗು ಹೆಂಗೆ ಗೊತ್ತಾಗುತ್ತಪ್ಪ ಅಂದರೆ ಇಲ್ಲಿ ನಮ್ಮದು XL ಜಾಸ್ತಿ ಇರೋದ್ರಿಂದ ಇಲ್ಲಿ ಕರೆಂಟು ಲ್ಯಾಗ್ಸ್ ಬಿಹೈಂಡ್ ದ ವೋಲ್ಟೇಜ್. XC ಜಾಸ್ತಿ ಇದ್ದಿದ್ರೆ ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಅಂತ ಹೇಳ್ಬೋದಾಗಿತ್ತು. ಸೊ ಇಲ್ಲಿ ನಮ್ದು ಏನಾಗುತ್ತೆ? ಲ್ಯಾಗಿಂಗ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಈ ಒಂದು ಕ್ಯಾಲ್ಕುಲೇಷನನ್ನು ಮಾಡ್ತೀವಿ. ಸೊ cos π = R/Z, ಅಲ್ಲಿಗೆ 0.769. ನೆಕ್ಸ್ಟು ಆಕ್ಟಿವ್ ಪವರನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು? ಆಕ್ಟಿವ್ ಪವರ್ = E × I × cos π ಅಥವಾ I² R, ಎರಡು ಫಾರ್ಮುಲನ್ನು ಯೂಸ್ ಮಾಡ್ಬೋದು. E ಅಂದರೆ 240, I ಅಂದರೆ 4.77 ಇಂಟು cos π ಅನ್ನು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಇಲ್ಲಿ ಎಷ್ಟು? 0.795. ಸೊ ಮಲ್ಟಿಪ್ಲಿಕೇಶನ್ ಮಾಡಿದರೆ 910 ವ್ಯಾಟ್. ದಿಸ್ ಈಸ್ ದ ಆಕ್ಟಿವ್ ಪವರ್. ನೆಕ್ಸ್ಟು ರಿಯಾಕ್ಟಿವ್ ಪವರ್ಗೆ ಏನು ಫಾರ್ಮುಲಾ? E × I × sin θ VARS. E ಅಂದರೆ 240, I ಅಂದರೆ 6.44 6.77 ಇಂಟು 0.6174. ಸೊ ಅಲ್ಲಿಗೆ ನೀವು 695 VARS. ಸಾರಿ, ಇದು 6.77 ಇದೆಯಲ್ಲ, ಇದು 4.77 ಮಾಡ್ಕೊಳ್ರಿ. 240 ಇಂಟು 4.77 ಇಂಟು 0.6074 ಮಲ್ಟಿಪ್ಲಿಕೇಶನ್ ಮಾಡಿದರೆ 695 VARS ಬರುತ್ತೆ. ಇದು ರಿಯಾಕ್ಟಿವ್ ಪವರ್. ಆಪರೆಂಟ್ ಪವರನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು? ಸೊ ಆಪರೆಂಟ್ ಪವರನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ವೋಲ್ಟೇಜು ಮತ್ತು ಕರೆಂಟ್ ಎರಡನ್ನೇ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 240 ವೋಲ್ಟೇಜ್ ಇಂಟು 4.77 ಕರೆಂಟು ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿದರೆ 1145 ವೋಲ್ಟ್ ಆಂಪಿಯರ್. ಸೊ ಈ ರೀತಿಯಾಗಿ ನಾವು ಟ್ರೂ ಪವರನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಈ ಒಂದು ಪವರಿನ ಟ್ರ್ಯಾಂಗಲನ್ನು ಹಾಕಬೇಕು ಅಂತಂದರೆ ಇಲ್ಲಿ 910 ವ್ಯಾಟ್ ಇದೆ, ಇದು ಆಕ್ಟಿವ್ ಪವರು. 695 ಇದೆಯಲ್ಲ ರಿಯಾಕ್ಟಿವ್ ಪವರು, ಇದು ಆಪರೆಂಟ್ ಪವರು.
ಹೈಪಾರ್ಟಿನಿಯಸ್ ಏನಿದೆಯಲ್ಲ ದಟ್ ಇಸ್ ಆಂಪೇರ್. ಅಂದರೆ ಜಾಸ್ತಿ ಇರತಕ್ಕಂಥದ್ದು ಆಪರೆಂಟ್ ಪವರು, ಮೀಡಿಯಮ್ ಇರ್ತಕ್ಕಂಥದ್ದು ಹಂಗೆ ಆದರೆ ಆ ರೀತಿ ಬರಲ್ಲ. ಇದು ಆಕ್ಟಿವ್ ಪವರ್ ಅಂತಂದರೆ ಯಾವಾಗ್ಲೂ ಹಾರಿಜೆಂಟಲ್, ಅಂದರೆ ಈ ಒಂದು ರೈಟ್ ಆ್ಯಂಗಲ್ ಟ್ರ್ಯಾಂಗಲಲ್ಲಿ ಅಡ್ಜಸೆಂಟ್ ಸೈಡ್ ಈಸ್ ರೆಪ್ರೆಸೆಂಟೆಡ್ ಬೈ ಆಕ್ಟಿವ್ ಪವರ್, opposite side is represented by reactive power, and hypotenuse is represented by, this is operant power. This is 910 is a true power and 695 is a reactive power. ಇದು ಪವರ್ ಟ್ರ್ಯಾಂಗಲ್. ನೆಕ್ಸ್ಟು ರಿಸನೆಂಟ್ ಸರ್ಕ್ಯೂಟ್ ಅಂತ ಬರುತ್ತೆ. ಈ ರಿಸನೆಂಟ್ ಸರ್ಕ್ಯೂಟಿಂದ ಏನಪ್ಪ ಅಡ್ವಾಂಟೇಜ್ ಅಂತಂದರೆ, ನಾವು ಫ್ರೀಕ್ವೆನ್ಸಿಯನ್ನು ಸರಿಯಾಗಿ, ಎಕ್ಸಾಂಪಲ್ಲು ನೀವು ಹಳೆ ಕಾಲದ್ದು ರೇಡಿಯೋವನ್ನು ನೋಡಿರ್ತೀರ, ಅದರಲ್ಲಿ ಟ್ಯೂನರ್ ಇರುತ್ತೆ. ಆ ಟ್ಯೂನರಲ್ಲಿ ನಾವು ಏನು ಮಾಡ್ತಾಯಿದ್ವಿ, ಭದ್ರಾವತಿನೋ ಬೆಂಗಳೂರು ಧಾರವಾಡ ಈ ರೀತಿ ಫ್ರೀಕ್ವೆನ್ಸಿಯನ್ನು ಸೆಟ್ ಮಾಡಬೇಕು. 910 ಮೆಗಾ ಹರ್ಡ್ಸ್ಗೆ ಒಂದು ಸ್ಟೇಷನ್ ಬರುತ್ತೆ, 1200ಕ್ಕೆ ಒಂದು ಸ್ಟೇಷನ್ ಬರುತ್ತೆ, 650 ಮೆಗಾ ಹರ್ಡ್ಸ್ಗೆ ಒಂದು ಸ್ಟೇಷನ್ ಬರುತ್ತೆ. ಈ ಒಂದು ಫ್ರೀಕ್ವೆನ್ಸಿಯನ್ನು ನಾವು ಸೆಟ್ ಮಾಡಬೇಕು ಅಂತಂದರೆ ಆ ಫ್ರೀಕ್ವೆನ್ಸಿ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂತಂದರೆ ಕೆಪ್ಯಾಸಿಟೆನ್ಸ್ ಆಫ್ ಎ ಕೆಪ್ಯಾಸಿಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಯಾವ ಫ್ರೀಕ್ವೆನ್ಸಿಯಲ್ಲಿ ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸು ಮತ್ತು ಇಂಡಕ್ಟಿವ್ ರಿಯಾಕ್ಟೆನ್ಸು ಎರಡೂ ಈಕ್ವಲ್ ಆಗಿರುತ್ತೋ ಆ ಒಂದು ಫ್ರೀಕ್ವೆನ್ಸಿಯನ್ನು ನಾವು ರಿಸೊನೆನ್ಸ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ರಿಸೊನೆನ್ಸ್ ಫ್ರೀಕ್ವೆನ್ಸಿ ಅಂತಂದರೆ ಏನಪ್ಪ ಅಂದರೆ, ವೆನ್ ದ ವ್ಯಾಲ್ಯೂ ಆಫ್ XL and XC are equal, the voltage drop across them will be equal and hence they are cancel each other. The value of voltage drop VL and VC may be much higher than the applied voltage. XL ಮತ್ತು XC ಈಕ್ವಲ್ ಆಗಿದ್ದಾಗ ಏನಾಗುತ್ತಪ್ಪ ಅಂತಂದರೆ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದೆಮ್ ಆರ್ ಈಕ್ವಲ್. ಅಂದರೆ XLಲ್ಲಿ ಡ್ರಾಪ್ ಆಗ್ತಕ್ಕಂಥ ವೋಲ್ಟೇಜು, XCಯಲ್ಲಿ ಡ್ರಾಪ್ ಆಗ್ತಕ್ಕಂಥ ವೋಲ್ಟೇಜು ಎರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಅವಾಗೇನಾಗುತ್ತೆ ಅಂತಂದರೆ ದ ವ್ಯಾಲ್ಯೂ ಆಫ್ ವೋಲ್ಟೇಜ್ ಡ್ರಾಪ್ VL ಆ್ಯಂಡ್ VC ಮೇ ಬಿ ಮಚ್ ಹೈಯರ್ ದೆನ್ ದ ಅಪ್ಲೈಡ್ ವೋಲ್ಟೇಜಿಗಿಂತ ಜಾಸ್ತಿ ಆಗುತ್ತೆ. ದ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್ ವಿಲ್ ಬಿ ಈಕ್ವಲ್ ಟು ದ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಅವಾಗೇನಾಗುತ್ತೆ, ರೆಸಿಸ್ಟೆನ್ಸ್ಗಿಂತ ಇಂಪಿಡೆನ್ಸೇ ಜಾಸ್ತಿ ಆಗಿಬಿಡುತ್ತೆ. ಯಾವಾಗ XL is equal to XC ಇದ್ದಾಗ. ಫುಲ್ ವ್ಯಾಲ್ಯೂ ಆಫ್ ಅಪ್ಲೈಡ್ ವೋಲ್ಟೇಜ್ ಅಪಿಯರ್ಸ್ ಅಕ್ರಾಸ್ ದ ಆರ್. ಆವಾಗ ನಾವೇನು ವೋಲ್ಟೇಜನ್ನು ಅಪ್ಲೈ ಮಾಡ್ತೀವಲ್ಲ ಅವಷ್ಟು ವೋಲ್ಟೇಜು ಸಹ ಈ ರೆಸಿಸ್ಟೆನ್ಸಿನ ಅಕ್ರಾಸ್ ಆಗಿ ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಲಿಮಿಟೆಡ್ ಬೈ ದ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಓನ್ಲಿ. ಸಚ್ ಸರ್ಕ್ಯೂಟ್ಸ್ ಆರ್ ಯೂಸ್ಡ್ ಇನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಲೈಕ್ ರೇಡಿಯೋದಲ್ಲಿ, ಟಿ ವಿ ಟ್ಯೂನಿಂಗಲ್ಲಿ. ವೆನ್ XL is equal to XC, the circuit is said to be a resonance circuit. ಇದನ್ನು ನೆನಪಲ್ಲಿ ಇಟ್ಕೊಳ್ರಿ, ಭಾಳ ಸಲ ಎಕ್ಸಾಮಿನೇಷನ್ ಕೇಳಿದ್ದಾನೆ. ವಾಟ್ ಈಸ್ ದ ಕಂಡೀಷನ್ ಫಾರ್ ರಿಸೊನೆನ್ಸ್? ದ ಕಂಡೀಷನ್ ಫಾರ್ ರಿಸೊನೆನ್ಸ್ ಈಸ್ XL is equal to XC. ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸು ಮತ್ತು ಇಂಡಕ್ಟಿವ್ ರಿಯಾಕ್ಟೆನ್ಸು ಎರಡೂ ಇದ್ದಾಗ ಅದನ್ನು ನಾವು ರಿಸೊನೆನ್ಸ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಈ ರಿಸೊನೆನ್ಸ್ ಫ್ರೀಕ್ವೆನ್ಸಿ ಸರ್ಕ್ಯೂಟನ್ನು ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಟ್ಯೂನರಲ್ಲಿ, ಎಸ್ಪೆಷಲಿ ರೇಡಿಯೋ ಮತ್ತು ಟಿ ವಿನಲ್ಲಿ ಟ್ಯೂನಿಂಗ್ ಮಾಡುವಾಗ ಈ ಒಂದು ರಿಸೊನೆನ್ಸ್ ಫ್ರೀಕ್ವೆನ್ಸಿ ಸರ್ಕ್ಯೂಟನ್ನು ಯೂಸ್ ಮಾಡ್ತೀವಿ. ಸೊ F is equal to 1 divided by, ಇದು ನೆನಪಲ್ಲಿ ಇಟ್ಕೊಳ್ರಿ ಫಾರ್ಮುಲಾ, ರಿಸೊನೆನ್ಸ್ ಫ್ರೀಕ್ವೆನ್ಸಿ F is equal to 1 divided by 2 pi square root of L into C. ಸೊ ಇದರ ಅರ್ಥ ಏನು ಅಂತಂದರೆ, ನಾವು ಇಂಡಕ್ಟೆನ್ಸಿನ ವ್ಯಾಲ್ಯೂವನ್ನು, ಕೆಪ್ಯಾಸಿಟಿವ್ ವ್ಯಾಲ್ಯೂವನ್ನು ವೇರಿ ಮಾಡುವುದರ ಮೂಲಕ ಫ್ರೀಕ್ವೆನ್ಸಿಯನ್ನು ವೇರಿ ಮಾಡ್ಬೋದು. ದ ಪವರ್ ಫ್ಯಾಕ್ಟರ್ ಆ್ಯಂಗಲ್ ಈಸ್ ಕಾಮನ್ಲಿ ಡಿನೋಟೆಡ್ ಬೈ ಥೀಟಾ. ಪವರ್ ಫ್ಯಾಕ್ಟರ್ ಆ್ಯಂಗಲನ್ನು ನಾವು ಥೀಟಾದಲ್ಲಿ ಹೇಳ್ತೀವಿ. ಅದಕ್ಕೆ ನಾನು ಕಾಸ್ ಥೀಟಾ, ಸೈನ್ ಥೀಟಾ ಅಂತ ಬಂತು ಅಂತಂದರೆ ಅದರರ್ಥ ಕಾಸ್ ಥೀಟಾ ಅಂತಂದರೆ ಅದು ಪವರ್ ಫ್ಯಾಕ್ಟರ್ ಆ್ಯಂಗಲ್. ಪವರ್ ಫ್ಯಾಕ್ಟರ್ ಆ್ಯಂಗಲನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಥೀಟಾ ಅಂತಕ್ಕಂಥದ್ದನ್ನು ಯೂಸ್ ಮಾಡ್ತೀವಿ. ಕೆಲವೊಂದು ಕಂಡೀಷನ್ನಲ್ಲಿ ಪೈಯನ್ನು ಸಹ ನಾವು ಯೂಸ್ ಮಾಡ್ತೀವಿ. ಸೊ ಗೊತ್ತಾಯ್ತಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಇಷ್ಟು ಫ್ಯಾಕ್ಟರನ್ನು ನಾವು ಏನು ತಿಳ್ಕೊಂಡ್ವಿ? RLC ಸರ್ಕ್ಯೂಟ್ನಲ್ಲಿ ಕೆಪ್ಯಾಸಿಟಿವ್ ರೆಸಿಸ್ಟೆನ್ಸನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು,
ಇಂಡಕ್ಟಿವ್ ರಿಯಾಕ್ಟೆನ್ಸನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು, ಇಂಪಿಡೆನ್ಸನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು, ಪವರ್ ಟ್ರ್ಯಾಂಗಲ್ ಹೆಂಗೆ ಬರುತ್ತೆ, ಆಕ್ಟಿವ್ ಪವರು, ರಿಯಾಕ್ಟಿವ್ ಪವರು, ಕರೆಂಟು ಇವೆಲ್ಲವೂ, ಮತ್ತು ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ರೆಸಿಸ್ಟೆನ್ಸು, ಕೆಪಾಸಿಟೆನ್ಸು ಮತ್ತು ಇಂಡಕ್ಟೆನ್ಸು, ಇಷ್ಟು ಪ್ಯಾರಾಮೀಟರನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಇದು ರಿಸನೆನ್ಸ್ ಸರ್ಕ್ಯೂಟ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು, ಇದನ್ನು ನೆನಪಲ್ಲಿ ಇಟ್ಕೊಳ್ರಿ. ರಿಸನೆನ್ಸಲ್ಲಿ ಏನು ಕಂಡೀಷನ್ ಅಪ್ಪ ಅಂತಂದರೆ ಕೆಪಾಸಿಟಿವ್ ರಿಯಾಕ್ಟೆನ್ಸು ಮತ್ತು ಇಂಡಕ್ಟಿವ್ ರಿಯಾಕ್ಟೆನ್ಸು ಎರಡನ್ನೂ ಸೇಮ್ ಆಗಿದ್ದಾಗ ಅಂಥ ಸರ್ಕ್ಯೂಟನ್ನು ನಾವು ರಿಸನೆನ್ಸ್ ಸರ್ಕ್ಯೂಟ್ ಅಂತ ಕರಿತೀವಿ. ರಿಸನೆನ್ಸ್ ಸರ್ಕ್ಯೂಟಿಗೆ ಫಾರ್ಮುಲಾ ನೆನಪಲ್ಲಿ ಇಟ್ಕೊಳ್ರಿ. F = 1/2π L C. L ಅಂದರೆ ಇಂಡಕ್ಟೆನ್ಸು, C ಅಂದರೆ ಕೆಪಾಸಿಟೆನ್ಸು. ಇವೆರಡನ್ನು ವೇರಿ ಮಾಡುವುದರ ಮೂಲಕ ನಾವು ಫ್ರೀಕ್ವೆನ್ಸಿಯನ್ನು ಯೂಸ್ ಅದಕ್ಕೋಸ್ಕರನ ನಾವು ಟ್ಯೂನರಲ್ಲಿ ಏನು ಮಾಡಿರ್ತೀವಿ ಅಂತಂದರೆ ವೇರಿಯೇಬಲ್ ಕೆಪಾಸಿಟರನ್ನು ಯೂಸ್ ಮಾಡಿರ್ತೀವಿ. ವೇರಿಯೇಬಲ್ ಕೆಪಾಸಿಟರ್ ಅಂತಂದರೆ ಟ್ಯೂನ್ ಮಾಡುವುದರ ಮೂಲಕ ಅದರ ಕೆಪಾಸಿಟೆನ್ಸು ವೇರಿ ಆಗುತ್ತೆ. ಅವಾಗೇನಾಗುತ್ತೆ, ನಮ್ಮದು ಫ್ರೀಕ್ವೆನ್ಸಿಯನ್ನು ನಾವು ನಿಗದಿತ ಫ್ರೀಕ್ವೆನ್ಸಿಯನ್ನು ಸೆಟ್ ಮಾಡಿದಾಗ ನಾವೊಂದು ಚಾನಲನ್ನು ಕ್ಯಾಚಪ್ ಮಾಡ್ಬೋದು. ಓಕೆ, ನೆಕ್ಸ್ಟು ಸೀರೀಸ್ ರೆಸೊನೆನ್ಸ್ ಸರ್ಕ್ಯೂಟ್. ಎ ಸಿಂಪಲ್ RLC series resonance circuit. The resistance R is the ಇದು ಕಂಡೀಷನ್ ಫಾರ್ ರಿಸನೆನ್ಸ್ ಸರ್ಕ್ಯೂಟು, ನೆನಪಲ್ಲಿ ಇಟ್ಕೊಳ್ರಿ. ಆ ಸರ್ಕ್ಯೂಟು ನಾವು ರಿಸನೆನ್ಸ್ ಸರ್ಕ್ಯೂಟ್ ಅನ್ನಬೇಕು ಅಂದರೆ ಏನೇನು ಕಂಡೀಷನ್ನಲ್ಲಿರಬೇಕು, ರೆಸಿಸ್ಟೆನ್ಸ್ R ಇನ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸೀರೀಸ್ ಸರ್ಕ್ಯೂಟ್ ಇನ್ ಓಮ್ ಆಗಿರುತ್ತೆ. ಅಂದರೆ ಟೋಟಲ್ ಸರ್ಕ್ಯೂಟ್ ರೆಸಿಸ್ಟೆನ್ಸು ಇಟ್ ಈಸ್ ಈಕ್ವಲ್ ಟು ಎ ರೆಸಿಸ್ಟೆನ್ಸ್ R. ನೆಕ್ಸ್ಟು XL is the inductive reactance in ohm and XC is the capacitive reactance in ohm. So, in the circuit given below, since the capacitive reactance is equal to 90 ohm is larger than the inductive reactance of 60 ohm, the net reactance in the capacitive net reactance ಏನಾಗುತ್ತೆ, ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಆಗುತ್ತೆ. ಯಾಕೆ, ಇದು 90 ಓಮ್ ಇದೆ, ಇದು 60 ಓಮ್ ಇದೆ, ಅದರಲ್ಲಿ ಇದನ್ನು ಮೈನಸ್ ಮಾಡಿದಾಗ ಬರ್ತಕ್ಕಂಥದ್ದು 30 ಓಮು, ಅದು ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಇಫ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ವಾಸ್ ಸ್ಮಾಲರ್ ದೆನ್ ದ ಇಂಡಕ್ಟಿವ್ ರಿಯಾಕ್ಟೆನ್ಸ್, ದ ನೆಟ್ ರಿಯಾಕ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ವುಡ್ ಹ್ಯಾವ್ ಟು ಬಿ ಇಂಡಕ್ಟಿವ್ ರಿಯಾಕ್ಟೆನ್ಸ್. ಯಾವುದು ದೊಡ್ಡದಿದೆಯಾ, ಇಂಡಕ್ಟಿವ್ ರಿಯಾಕ್ಟೆನ್ಸ್ಗಿಂತ ಕೆಪಾಸಿಟಿವ್ ರಿಯಾಕ್ಟೆನ್ಸು ದೊಡ್ಡದಿದ್ದರೆ ಅಲ್ಲಿ ನೆಟ್ ರಿಯಾಕ್ಟೆನ್ಸು ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಆಗುತ್ತೆ. ಕೆಪಾಸಿಟಿವ್ ರಿಯಾಕ್ಟೆನ್ಸ್ಗಿಂತ ಇಂಡಕ್ಟಿವ್ ರಿಯಾಕ್ಟೆನ್ಸು ಜಾಸ್ತಿ ಇದ್ದರೆ ನೆಟ್ ರಿಯಾಕ್ಟೆನ್ಸು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಆಗುತ್ತೆ. ಸೊ ಇಲ್ಲಿ ನಾವು ರಿಸನೆನ್ಸ್ ಇಂಪಿಡೆನ್ಸನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ Z = √R² + XL - XC², ಈ ಒಂದು ಫಾರ್ಮುಲಾದ ಮೂಲಕ ನಾವು ಇಂಪಿಡೆನ್ಸನ್ನು ಈ ರಿಸನೆನ್ಸ್ ಸರ್ಕ್ಯೂಟ್ನಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಈಗ ಒಂದು ಪ್ರಾಬ್ಲಮನ್ನು ಕೊಟ್ಟಿಯಾನೆ ಇವನು. ಈ ಪ್ರಾಬ್ಲಮನ್ನು ತಗೊಳ್ಳಿ. ಇಂಡಕ್ಟೆನ್ಸ್ = 60 ಓಮ್, ಕೆಪಾಸಿಟಿವ್ ರಿಯಾಕ್ಟೆನ್ಸ್, ಇಂಡಕ್ಟಿವ್ ರಿಯಾಕ್ಟೆನ್ಸು 60 ಓಮ್, ಕೆಪಾಸಿಟಿವ್ ರಿಯಾಕ್ಟೆನ್ಸು 90 ಓಮ್, ರೆಸಿಸ್ಟೆನ್ಸ್ R = 40 ಓಮ್, ವೋಲ್ಟೇಜ್ = 100 ಓಮ್. ಸೊ ಇದ್ರ ಪ್ರಕಾರ ಈಗ ಇಂಪಿಡೆನ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ Z = √R² + XL - XC². R ಅಂತಂದರೆ 40 ಓಮ್ ಇದೆ, XL - XC ಕೆಪಾಸಿಟಿವ್ ರಿಯಾಕ್ಟೆನ್ಸು ಮತ್ತು ಇಂಡಕ್ಟಿವ್ ರಿಯಾಕ್ಟೆನ್ಸಿಂದ ರಿಯಾಕ್ಟೆನ್ಸ್ ರಿಸಲ್ಟೆಂಟ್ ರಿಯಾಕ್ಟಿವ್. ಇದು 90 ಇದೆ, ಇದು 30 ಇದೆ. 90ರಲ್ಲಿ 60 ಕಳೆದ್ರೆ ಬರ್ತಕ್ಕಂಥದ್ದು 30 ಓಮು. ಸೊ Z = √40² + 30². ಸೊ Z = 50 ಓಮ್ ಬಂತು. ಕರೆಂಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ I = V/Z. ಸೊ V = 100 ವೋಲ್ಟು, Z = 50 ಓಮ್. ಎರಡನ್ನು ಡಿವೈಡ್ ಮಾಡಿದಾಗ 2 ಓಮ್ ಆಗುತ್ತೆ. ನೆಕ್ಸ್ಟು VR ಅನ್ನು ಕ್ಯಾಲ್ಕುಲೇಷನ್ ಮಾಡೋದು, VL ಕ್ಯಾಲ್ಕುಲೇಷನ್ ಮಾಡೋದು. ನೆಕ್ಸ್ಟ್ VC. VR ಅಂದರೆ ಡ್ರಾಪ್ ಥ್ರೋ ದ ರೆಸಿಸ್ಟೆನ್ಸ್, ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಆಗಲೇ ಹೇಳ್ದಂಗೆ I × R. I ನಮ್ದು ಎಷ್ಟು ಬಂದಿದೆ, 2 ಆಂಪಿಯರ್ ಬಂದಿದೆ. ರೆಸಿಸ್ಟೆನ್ಸು 40 ಓಮ್ ಇದೆ. ಎರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ 80 ವೋಲ್ಟ್ ಬರುತ್ತೆ. ನೆಕ್ಸ್ಟು ವೋಲ್ಟೇಜ್ ಡ್ರಾಪ್ ಥ್ರೂ L, ಇಂಡಕ್ಟೆನ್ಸಿನ ಮೂಲಕ ಡ್ರಾಪ್ ಆಗ್ತಕ್ಕಂಥ ವೋಲ್ಟೇಜು XL = I ಅಂತ ಅಂದರೆ 2 ಓಮು, XL ಅಂದರೆ 60, ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿದರೆ 120 ವೋಲ್ಟ್. ನೆಕ್ಸ್ಟು ಡ್ರಾಪ್ ಥ್ರೋ XC ಕೆಪಾಸಿಟರ್ 2 × 90, ಅಲ್ಲಿಗೆ 180 ವೋಲ್ಟ್ ಆಯಿತು. ಸೊ ದಿಸ್ ಈಸ್ ಹೌ ವಿ ಆರ್ ಯೂಸ್
ಟು ಕ್ಯಾಲ್ಕುಲೇಟ್ ದ ಡ್ರಾಪ್. ನೆಕ್ಸ್ಟು ಅದರ ಟ್ರ್ಯಾಂಗಲನ್ನು ಇಲ್ಲಿ ಡ್ರಾ ಮಾಡಿದ್ದಾರೆ. ರೆಸಿಸ್ಟೆನ್ಸು ಹಾರಿಜೆಂಟಲ್ ಲೈನು, ಕೆಪಾಸಿಟನ್ಸ್ 30 ಓಮ್ ಇದೆ, ಇದು ಇಂಪಿಡೆನ್ಸ್ XL ಮೈನಸ್ XC. ಇಲ್ಲಿ ಕೆಪಾಸಿಟಿವ್ ರಿಯಾಕ್ಟೆನ್ಸು ಜಾಸ್ತಿ ಇರೋದ್ರಿಂದ ಜಾಸ್ತಿ ಇದೆಯೋ ಅಥವಾ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಜಾಸ್ತಿ ಇದೆಯೋ ಅನ್ನೋದ್ರ ಮೇಲೆ ಈ ಒಂದು ಲೈನು ಡಿಪೆಂಡ್ ಆಗಿರುತ್ತೆ. ಎರಡನ್ನೂ ಜಾಯಿನ್ ಮಾಡಿದಾಗ ವೆಕ್ಟೋರಿಕಲಿ ಇದನ್ನು ಇಂಪಿಡೆನ್ಸನ್ನು ಕಂಡುಹಿಡಿತಕ್ಕಂಥ ಮೆಥಡ್. ಇದು ಡಯಾಗ್ರಾಮ್ ಹಾಕುವುದರ ಮೂಲಕನೂ ನಾವು ಇಂಪಿಡೆನ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು ಮತ್ತು ಕರೆಂಟನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಇದು ವೆಕ್ಟೋರಿಕಲಿ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಇಲ್ಲೊಂದು ತೋರಿಸ್ಯಾನೆ. ನೆಕ್ಸ್ಟ್ ಇದು ವೆಕ್ಟೋರಿಕಲಿ ವೋಲ್ಟೇಜನ್ನು ಕ್ಯಾಲ್ಕುಲೇಷನ್ ಮಾಡೋದು. VR² ಪ್ಲಸ್ VX². VX² ಅಂದರೆ ಡಿಫ್ರೆನ್ಸ್ ಆಫ್ VL ಮೈನಸ್ VC. ಸೊ ಅದು ಸಹ ಸೇಮ್ ಬರಬೇಕು. ನಮ್ಮದು ವೋಲ್ಟೇಜ್ ಅಪ್ಲೈಡ್ ವೋಲ್ಟೇಜ್ ಎಷ್ಟಿದೆಯೋ ಅಷ್ಟು 100 ವೋಲ್ಟು ಬಂದಿದೆ ನೋಡಿರಿ. VR² ಪ್ಲಸ್ VL ಮೈನಸ್ VC XC². ಸೊ 80² ಪ್ಲಸ್ 60² 100 ವೋಲ್ಟ್. ನೆಕ್ಸ್ಟು ತೀಟಾನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಟ್ಯಾನ್ ಇನ್ವರ್ಸ್ ಆಫ್ XC ಮೈನಸ್ XL ವೋಲ್ ಡಿವೈಡ್ ಬೈ R. ಈ ಒಂದು ಫಾರ್ಮುಲಾದ ಮೂಲಕ ನಾವು ತೀಟಾ ಆಂಗಲನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಕಂಡೀಷನ್ ಅಟ್ ವಿಚ್ ಕರೆಂಟ್ ಥ್ರೂ ದ RLC ಸೀರೀಸ್ ಸರ್ಕ್ಯೂಟ್ ಈಸ್ ಮ್ಯಾಕ್ಸಿಮಮ್. ಯಾವ ಸಂದರ್ಭದಲ್ಲಿ RLC ಸರ್ಕ್ಯೂಟ್ನಲ್ಲಿ ಕರೆಂಟು ಮ್ಯಾಕ್ಸಿಮಮ್ ಆಗಿರುತ್ತೆ, ಯಾವ ಕಂಡೀಷನಲ್ಲಿರುತ್ತೆ ಅಂತಂದರೆ, ಸೊ ಈಗ ನಿಮಗೆ ಜೆಡ್ಡಿಗೆ ಫಾರ್ಮುಲಾ ಗೊತ್ತಿದೆ. ಸೊ ಜೆಡ್, ಇಟ್ ಈಸ್ ಕ್ಲಿಯರ್ ದಟ್ ಟೋಟಲ್ ಇಂಪಿಡೆನ್ಸ್ ಜೆಡ್ ದ ಸರ್ಕ್ಯೂಟ್ ವಿಲ್ ಬಿಕಮ್ ಪ್ಯೂರ್ಲಿ ರೆಸಿಸ್ಟಿವ್ ವೆನ್ XL ಈಸ್ ಈಕ್ವಲ್ ಟು XC. ಸೊ ಆಗಲೇ ಹೇಳ್ದಂಗೆ XL ಮತ್ತು XC ಈಕ್ವಲ್ ಆಗಿದ್ದಾಗ ಇಂಪಿಡೆನ್ಸ್ ಎಷ್ಟಿರುತ್ತೆ, ಸರ್ಕ್ಯೂಟ್ನಲ್ಲಿ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಸೊ ಇನ್ ದಿಸ್ ಕಂಡೀಷನ್ the impedance Z of the circuit will not only be the pure resistive but also minimum ಆಗಿರುತ್ತೆ. Z ಮಿನಿಮಮ್ ಆಗಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಯಾವಾಗ ರಿಸೊನೆನ್ಸ್ ಕಂಡೀಷನ್ನಲ್ಲಿ ನಮ್ಮದು ಸರ್ಕ್ಯೂಟ್ ಕರೆಂಟು ಮ್ಯಾಕ್ಸಿಮಮ್ ಆಗಿರುತ್ತೆ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ RLC ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ಯಾವ ರೀತಿ ನಾವು ಇಂಪಿಡೆನ್ಸನ್ನು, ಕರೆಂಟನ್ನು ಮತ್ತು ಪವರ್ ಫ್ಯಾಕ್ಟರನ್ನು ಕ್ಯಾಲ್ಕುಲೇಷನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದರಲ್ಲಿ ನಿಮಗೆ ಏನೇ ಡೌಟ್ ಬಂದ್ರೂ ಸಹ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನನಗೆ ಕಾಲ್ ಮಾಡಿ ನಾನು ಅದನ್ನು ಸಾಲ್ವ್ ಮಾಡಿಕೊಡ್ತೀನಿ.